ದೇವೇಗೌಡರು ಒಂದು ಹೋರಾಟವನ್ನು ಮಾಡಿದ್ರು ಅದಕ್ಕೆ ಪೊಲೀಸರು ಪ್ರತಿಭಟನೆ ಮಾಡೋ ಮೊದಲೇ ಬಂಧನ ಮಾಡಿ ತುರ್ತು ಪರಿಸ್ಥಿತಿಗೆ 50 ವರ್ಷ. ತುರ್ತು ಪರಿಸ್ಥಿತಿಲಿ ಹಿಂಗೆ ಆಗ್ತಿತ್ತಂತೆ. ಅಂದರೆ ಪ್ರತಿಭಟಿಸುವ ಹಕ್ಕು ಇರಲಿಲ್ಲ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನೋರನ್ನು ಕೂಡ ಜೈಲಿಗೆ ಕಳಿಸ್ತಾ ಇದ್ರು. ಬ್ರಿಟಿಷರ ಕಾಲದಲ್ಲ, ಶ್ರೀಮತಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ, ಕಾಂಗ್ರೆಸ್ ಆಡಳಿತದಲ್ಲಿ. ಈ ಜೂನ್ 25ನೇ ತಾರೀಕು ಬಂದರೆ 50 ವರ್ಷ. ಆ ತುರ್ತು ಪರಿಸ್ಥಿತಿ ಗುಂಗಿನಲ್ಲೇ ರಾಜ್ಯದ ಕಾಂಗ್ರೆಸ್ ಇದ್ದಂತಿದೆ. ಈಗ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ, ಆಗ ಘೋಷಿತ ತುರ್ತು ಪರಿಸ್ಥಿತಿ, ಈಗ ಅಘೋಷಿತ ತುರ್ತು ಪರಿಸ್ಥಿತಿ. ಚಳುವಳಿ ಮಾಡ್ತಾರೆ ಅನ್ನುವ ಬೆದರಿಕೆಗೆ ಭಯ ಬಿದ್ದಿರುವ ಕಾಂಗ್ರೆಸ್. ಇನ್ನು ಜನ ಬೀದಿಗಿಳಿದ್ರೆ, ಯಾರೊಬ್ಬ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಕಾಂಗ್ರೆಸ್ ವಕ್ತಾರ, ಪಹಲ್ಗಾಮ್ ದಾಳಿಗೆ ಆಯಿತು, ಆಗ ಸರ್ಕಾರದ ವೈಫಲ್ಯ ಅಲ್ವಾ, ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ರ ಅಂತ ಕೇಳ್ತಾ ಇದ್ದ ಕಾಂಗ್ರೆಸ್ ವಕ್ತಾರ. ನಾವು ಅವ್ರಿಗೆ ಹೇಳಿದೆ, ಪ್ರಧಾನಮಂತ್ರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನುಗ್ಗಿ ಪಡೆದ್ರು. ನೀವು ಅದಕ್ಕೂ ಇದಕ್ಕೂ, ಆ ಭಯೋತ್ಪಾದಕ ದಾಳಿಗೂ ಇಲ್ಲಿಯ ಸ್ಟಾಂಪೇಡಿಗೂ ಸಮಾನವಾಗಿ ಸ್ವೀಕಾರ ಮಾಡೋದಾದರೆ, ಇಲ್ಲಿ ನಿಮ್ಮ ವೈಫಲ್ಯಕ್ಕೆ ಜನ ಬಂದು ನುಗ್ಗಿ ಬಡಿಬೇಕಾ ಅಂತ ಕೇಳಿದೆ. ಇವ್ರ ವೈಫಲ್ಯಕ್ಕೆ ಜನ ನುಗ್ಗಿ ಬಡಿಯುವ ದಿನ ದೂರ ಇಲ್ಲ. ಇದೇ ರೀತಿ ಭ್ರಷ್ಟಾಚಾರ, ಇದೇ ರೀತಿ ಬೆಲೆ ಏರಿಕೆ, ಇದೇ ಥರ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ರೆ, ಇದೇ ಥರ ಕ್ರಿಮಿನಲ್ ನೆಗ್ಲಿಜೆನ್ಸಿ ಮಾಡ್ತಾ ಇದ್ರೆ, ಇದೇ ಥರ ಅಸಮರ್ಥತೆಯನ್ನು ತೋರಿಸ್ತಾ ಇದ್ರೆ ಜನನೇ ನುಗ್ಗಿದ್ರೂ ಆಶ್ಚರ್ಯ ಇಲ್ಲ. ನನ್ನ ಅಧಿಕಾರ, ನನ್ನ ಜವಾಬ್ದಾರಿ ಬರೀ ವಿಧಾನಸೌಧ ಮೆಟ್ಲಿಗೆ ಮಾತ್ರ ಅಂತ ಮತ್ತೆ ಹೇಳ್ತಾ ಇದ್ರೆ, ಜನ ಇವ್ರನ್ನ ಮೆಟ್ಲಲ್ಲಿ ಕೂರಿಸೋ ದಿನ ದೂರ ಇಲ್ಲ. ಜನನೇ ನುಗ್ಗ್ಬೋದು. ಏನೇ ಅಘೋಷಿತ ತುರ್ತು ಪರಿಸ್ಥಿತಿ ಏನಿದ್ದೀರಾ, ಈಗ ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಥರನೇ ಇವ್ರ ಬಿಹೇವಿಯರ್ ಇದೆ. ತುರ್ತು ಪರಿಸ್ಥಿತಿಗೆ 50 ವರ್ಷ. ತುರ್ತು ಪರಿಸ್ಥಿತಿಲಿ ಹಿಂಗೆ ಆಗ್ತಿತ್ತಂತೆ. ಅಂದರೆ ಪ್ರತಿಭಟಿಸುವ ಹಕ್ಕು ಇರಲಿಲ್ಲ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನೋರನ್ನು ಕೂಡ ಜೈಲಿಗೆ ಕಳಿಸ್ತಾ ಇದ್ರು. ಬ್ರಿಟಿಷರ ಕಾಲದಲ್ಲ, ಶ್ರೀಮತಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ, ಕಾಂಗ್ರೆಸ್ ಆಡಳಿತದಲ್ಲಿ. ಈ ಜೂನ್ 25ನೇ ತಾರೀಕು ಬಂದರೆ 50 ವರ್ಷ. ಆ ತುರ್ತು ಪರಿಸ್ಥಿತಿ ಗುಂಗಿನಲ್ಲೇ ರಾಜ್ಯದ ಕಾಂಗ್ರೆಸ್ ಇದ್ದಂತಿದೆ. ಈಗ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ, ಆಗ ಘೋಷಿತ ತುರ್ತು ಪರಿಸ್ಥಿತಿ, ಈಗ ಅಘೋಷಿತ ತುರ್ತು ಪರಿಸ್ಥಿತಿ. ಚಳುವಳಿ ಮಾಡ್ತಾರೆ ಅನ್ನುವ ಬೆದರಿಕೆಗೆ ಭಯ ಬಿದ್ದಿರುವ ಕಾಂಗ್ರೆಸ್. ಇನ್ನು ಜನ ಬೀದಿಗಿಳಿದ್ರೆ, ಯಾರೊಬ್ಬ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಕಾಂಗ್ರೆಸ್ ವಕ್ತಾರ, ಪಹಲ್ಗಾಮ್ ದಾಳಿಗೆ ಆಯಿತು, ಆಗ ಸರ್ಕಾರದ ವೈಫಲ್ಯ ಅಲ್ವಾ, ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ರ ಅಂತ ಕೇಳ್ತಾ ಇದ್ದ ಕಾಂಗ್ರೆಸ್ ವಕ್ತಾರ. ನಾವು ಅವ್ರಿಗೆ ಹೇಳಿದೆ, ಪ್ರಧಾನಮಂತ್ರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನುಗ್ಗಿ ಪಡೆದ್ರು. ನೀವು ಅದಕ್ಕೂ ಇದಕ್ಕೂ, ಆ ಭಯೋತ್ಪಾದಕ ದಾಳಿಗೂ ಇಲ್ಲಿಯ ಸ್ಟಾಂಪೇಡಿಗೂ ಸಮಾನವಾಗಿ ಸ್ವೀಕಾರ ಮಾಡೋದಾದರೆ, ಇಲ್ಲಿ ನಿಮ್ಮ ವೈಫಲ್ಯಕ್ಕೆ ಜನ ಬಂದು ನುಗ್ಗಿ ಬಡಿಬೇಕಾ ಅಂತ ಕೇಳಿದೆ. ಇವ್ರ ವೈಫಲ್ಯಕ್ಕೆ ಜನ ನುಗ್ಗಿ ಬಡಿಯುವ ದಿನ ದೂರ ಇಲ್ಲ. ಇದೇ ರೀತಿ ಭ್ರಷ್ಟಾಚಾರ, ಇದೇ ರೀತಿ ಬೆಲೆ ಏರಿಕೆ, ಇದೇ ಥರ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ರೆ, ಇದೇ ಥರ ಕ್ರಿಮಿನಲ್ ನೆಗ್ಲಿಜೆನ್ಸಿ ಮಾಡ್ತಾ ಇದ್ರೆ, ಇದೇ ಥರ ಅಸಮರ್ಥತೆಯನ್ನು ತೋರಿಸ್ತಾ ಇದ್ರೆ ಜನನೇ ನುಗ್ಗಿದ್ರೂ ಆಶ್ಚರ್ಯ ಇಲ್ಲ. ನನ್ನ ಅಧಿಕಾರ, ನನ್ನ ಜವಾಬ್ದಾರಿ ಬರೀ ವಿಧಾನಸೌಧ ಮೆಟ್ಲಿಗೆ ಮಾತ್ರ ಅಂತ ಮತ್ತೆ ಹೇಳ್ತಾ ಇದ್ರೆ, ಜನ ಇವ್ರನ್ನ ಮೆಟ್ಲಲ್ಲಿ ಕೂರಿಸೋ ದಿನ ದೂರ ಇಲ್ಲ. ಜನನೇ ನುಗ್ಗ್ಬೋದು. ಏನೇ ಅಘೋಷಿತ ತುರ್ತು ಪರಿಸ್ಥಿತಿ ಏನಿದ್ದೀರಾ, ಈಗ ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಥರನೇ ಇವ್ರ ಬಿಹೇವಿಯರ್ ಇದೆ.